ಆಗಿ ತಿರುಗಂಗ ದೇವಸ್ಥಾನ ಹತ್ರ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಬೇಕಾದ್ರೆ ವೀಡಿಯೋ ಹಾಕ್ತೀನಿ. ಇವಾಗ ಎಲ್ಲನೂ ಮುಗಿಸ್ಕೊಂಡು ರೂಮಲ್ಲಿ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಆದರೆ ನನಗೊಂದು ರಾತ್ರಿ ಬಂದಾಗ ಫುಲ್ಲು ಭಯ ಆಯ್ತಿತ್ತು, ಏನಪ್ಪ ಹಿಂಗೈತಲ್ಲ ಸುತ್ತಮುತ್ತ ಅಂತ. ಬಟ್ ಸುತ್ತಮುತ್ತ ತೋರಿಸ್ತೀನಿ ನೋಡಿ. ಇದಿಷ್ಟು ಫುಲ್ಲು ಈ ಕಟ್ಸಿರೋ ರೂಮ್ಸ್ಗಳು ಓನರ್ದಂತೆ. ಫುಲ್ ನೋಡಿ ಎಷ್ಟು ಭಯಂಕರವಾಗೈತೆ ಅಂದರೆ. ಬಂದೆ. ಫುಲ್ಲು ಇದೇ ಅವ್ರ ತೋಟ ನೋಡಿ, ಇದೇ ಅವ್ರ ತೋಟ ಅಂತೆ. ಫುಲ್ ತೋಟ ಎಲ್ಲ ಸುತ್ತಮುತ್ತ ಹಿಂಗೈತೆ. ಕೆಳಗಡೆ ರೂಮಿಂದ ಕೆಳಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸುತ್ತ ಹೆಂಗೈತೆ ಪ್ಲೇಸು. ಅಲ್ಲಿ ಯಾವುದೋ ಒಂದು ಮನೆ ಕಾಣಿಸ್ತೈತೆ ಬಿಟ್ರೆ 2 ಮನೆ ಕಾಣಿಸ್ತೈತೆ. ಬಟ್ ಯಾವ ಮನೆನೂ ಇಲ್ಲ. ಏನೋ ಬೇಕಣ್ಣ. ನಾವು ಆಲ್ಟ್ ಆಗಿರೋದು ಈ ರೂಮಲ್ಲಿ. ಇಲ್ಲಿ ಇವ್ರು ನೋಡಿ ಲಗೇಜ್ ಹಾಕ್ಬಿಟ್ಟು ನಿಂತವ್ರು ಹಿಂಗೆ. ಫುಲ್ ಸುತ್ತ ಅಗ್ರಿಕಲ್ಚರ್ ನೋಡಿ. ಫುಲ್ಲು ಗ್ರೀನರಿ. ಅವೆರಡು ಮನೆ ಬಿಟ್ರೆ ಯಾವ ಮನೆನೂ ಇಲ್ಲ. ಅಷ್ಟು ಶುದ್ಧ ಐತೆ. ಲೊಕೇಶನ್ ಇಷ್ಟಕ್ಕಾಗಿ 2 ಕಾರು ಪಕ್ಕದಲ್ಲಿ ನಿಲ್ಸ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಮೈಸೂರು ಇದತ್ರ ಆದ್ರೆ ನಾವು ಕೇಳಿ ಈ ಘಾಟ್ ಸೆಕ್ಷನ್ ಅಲ್ಲಿ ಓಡಿಸಿರೋ ಮಹಾನ್ ಕಲಾವಿದರು ಇವರು. ಓಡಿಸ್ತವ್ರೆ ಘಾಟ್ ಸೆಕ್ಷನ್ ಅಲ್ಲಿ ಕಾರ್ನ. ಮತ್ತೆ ಹಿಂಗಡೆ ಕುತ್ಕೊಂಡು ಮಜಾ ಮಾಡ್ಕೊಂಡು ತಿನ್ಕ ಕೂತಿರೋರು ಒಬ್ರು ಮೊದಲನೇ ಪರ್ಸನ್ ಸ್ಕಂದ, 2ನೇ ಪರ್ಸನ್ ಶಾರದಾ. ಇಬ್ರು ಹೆಸರು ಸ್ಟಾರ್ಟ್ ಆಗೋದು ಎಸ್ಸಿಂದನೇ. ಆರಾಮಾಗಿ ತಿನ್ಕೋ ಕೂತು. ಇವರಂತೂ ಇನ್ನ ಹೋಯ್ತಾನೆ ಅವ್ರ ಸನ್ ರೂಫಲ್ಲಿ. ಫುಲ್ಲು ಇದೇ ಥರ, ಬರ್ಬೇಕಾದ್ರೆ ಇದೇ ಪ್ಲೇಸ್, ಹೋಗ್ಬೇಕಾದ್ರೆ ಇದೇ ಥರ. ಫುಲ್ ಎಲ್ಲ ಗ್ರೀನರಿ. ಕಾಡು ಕಾಡು ಕಾಡಲ್ಲಿ ಒಂದು ಸೊಪ್ಪು ಸಿಗುವುದು. ಕಾಡಲ್ಲೊಂದು ಸೊಪ್ಪು ಸಿಗುವುದು. ಸ್ವಲ್ಪ ನೀವು ತಲೆಗೆ ಹಚ್ಕೊಳ್ಳಿ. ನೋಡು, ಕಾಡಲ್ಲೊಂದು ಸೊಪ್ಪು ಸಿಗುವುದು, ನೀವು ತಲೆಗೆ ಹಚ್ಕೊಳ್ಳಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ನೀವು ಅಷ್ಟೇ, ಕಾಡಲ್ಲೊಂದು ಸೊಪ್ಪು ಸಿಗುವುದು, ತಲೆಗೆ ಹಚ್ಕೊಳ್ಳಿ. ಏನೋ ಬೇಕು ನಿನಗೆ, ಏನೋ ಬೇಕು. ಎಲ್ಲ ತಿನ್ಕ ಮಜಾ ಹೊಡಿತಿದ್ದಾರೆ. ಆ ಕಾರಲ್ಲಿ ಕೆಳಗಡೆ ಕೂತಿರೋರು ಏನ್ ಮಾಡ್ಸೋ ಗೊತ್ತಿಲ್ಲ. ಬಟ್ ಮೇಲ್ಗಡೆ ನಿಂತಿರೋರಂತೂ ತಣ್ಣ ಗಾಳಿ ತಗೋತವ್ರಿ ಶೆಕೆಗೆ. ಘಾಟ್ ಸೆಕ್ಷನ್ ಬಿಟ್ಟು ಬಂದು ಯಾವುದೋ ಒಂದು ದೇವಸ್ಥಾನ ಐತೆ, ಹನುಮಂದು. ಈ ತರ ಫುಲ್ ಗ್ರೀನರಿ ಪ್ಲೇಸ್ ಅಲ್ಲಿ ಈ ತರ ಮನೆ ಕಟ್ಕೊಂಡು ಎಲ್ಲ ಫುಲ್ ಏನೋ ಮಾಡ್ತವ್ರೆ, ಹಬ್ಬನ ಏನೋ. ಬಟ್ ಎಲ್ಲ ಫುಲ್ಲು ಬೆಟ್ಟ ಹತ್ತೋದು ಇಳಿಯೋದು, ಇಳಿಯೋದು ಸಾಕಾಗ್ಬಿಟ್ಟಿರ್ತದೆ. ಫುಲ್ಲು ಎಲ್ಲ ಬರೀ ಬೆಟ್ಟ ಇಳಿರಿ, ಬೆಟ್ಟ ಹತ್ತಿ ಇಳಿರಿ. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಸೈಡ್ಗೆ ಹಾಕಿದ್ದೀವಿ ಫೋಟೋ ತಗೊಳಕ್ಕೆ. ಹಂಗೆ ಸ್ವಲ್ಪ ಕಾಲು ಹಾಕ್ಸೋಕ್ಕೆ ಅಂತ ಹಂಗೆ ಫೋಟೋ ತಗೊಂಡಿದ್ದೀವಿ. ಸುತ್ತ ಪ್ಲೇಸ್ ನೋಡಿ ಹಿಂಗೈತೆ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಗೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಎಲ್ಲ ಇಳಿತವ್ರೆ ಆಚೆಗೆ. ಡೋರ್ ಹಾಕ್ಬಿಡದ. ಎಲ್ಲ ಇಳಿತವ್ರೆ ಆಚೆಗೆ, ಶುರು ವಾಕ್ ಮಾಡೋದ ಅಂತ. 5 minutes later. 5 ನಿಮಿಷ ಮುಗ್ದಾಮೇಲೆ ಒಬ್ರು ಬಂದಿದ್ದಾರೆ. ಅವರು 5 ನಿಮಿಷ ಅಂದಿದ ತಕ್ಷಣ 4 ನಿಮಿಷಕ್ಕೆ ಬಂದವ್ರೆ ನೋಡಿ. ತಿನ್ಕೊಂಡು ಹೋಗಿ ಬಂದ್ರು ಅವರು. ಮಾತಾಡ್ತವ್ರಿ ಇನ್ನ. ಬೇಕಾಗಾಯ್ ತಗೊಳ್ಳಿ, ನೆಕ್ಕೊಳ್ಳಿ, ನೆಕ್ಬಿಟ್ರಿ.
ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಬತ್ತೋ ಬತ್ತೋ ಬತ್ತು ಬತ್ತು ಸ್ಟೇರಿಂಗು ಕಾರ್ ಓಡಿಸೋದು ಅದನ್ನ ತೆಗ್ದ್ಬಿಟ್ಟು ಬಸ್ ಮುಂದೆ ಹಾಕೋರೆ. ಸ್ಟೇರಿಂಗ್ ಅಂದ್ರೆ ಏನು ಹೇಳು? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸ್ಟೇರಿಂಗ್ ಅನ್ನೋದೇ ಗೊತ್ತಿಲ್ಲ. ಬ್ರೇಕ್ ಅಂದ್ರೇನು? ಇವ್ರ ಮೊದ್ಲು ಬ್ರೇಕ್ ಅಂತ ಅಯ್ಯೋ ಇವ್ರಿಗೆಲ್ಲಾರ ಕಾರ್ ಓಡ್ಸಕ್ ಕೊಟ್ಬಿಟ್ರೆ ಮುಗೀತು. 3 ಜನ ನೋಡಿ ಹಿಂಗ್ ಕೂತವ್ರೆ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಸುಸ್ತಾಯ್ತಂತೆ. ಅಷ್ಟ್ ಚೆನ್ನಾಗಿ ಗಾಳಿ ಬೀಸ್ತಿತ್ತು, ಸುಸ್ತಾಯ್ತಾ? ಬಳಿ ಬಂದು ಸೇರಬೇಕು, ಇರು ನೀನು ಇಲ್ಲೇ ಸಾಕು. ನದಿಯೇ ನದಿಯೇ ಎಲ್ಲ ಸಿಕ್ಸಿಗ ಬರೋರಿಗೆಲ್ಲ ಆಯ್ ಬಾಯ್ ಮಾಡ್ಕೊಂಡು ಮೇಲೆ ನಿಂತವ್ರೆ. 3 ಜನ ಇದ್ರು, ಈಗ ಒಬ್ರು ಕೆಳಗೋಗಿ ಕೂತವ್ರೆ. ಇನ್ನು 2 ನಿಮಿಷ ಅವ್ರ ಮೇಗ್ ಬರ್ತಾರಂತೆ, ಕಾಲು ನೋಯ್ತಿತ್ತಂತೆ, ಕೆಳಗೆ ಕೂತವ್ರೆ. ಇವಾಗ ಊಟ ಮಾಡಕ್ಕೆ ನಿಲ್ಸಿದ್ದೀವಿ. ಊಟ ಮಾಡ್ಬೇಕಾದ್ರೆ ವಿಡಿಯೋ ಹಾಕ್ತೀನಿ ಒಂದೇ ಒಂದು. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಟ್ರೈ ಮಾಡ್ತೀನಿ ಊಟ ಮಾಡ್ಬೇಕಾದ್ರೆ. ಊಟ ಮಾಡೋಕ್ಕೆ ಹೋಯ್ತಾ ಇದ್ದೀನಿ. Would like to take notes while I take totes of the marijuana smoke. ಅಲ್ಲೇ ಬುಕ್ಕಿಂಗ್ ಮಾಡ್ತವ್ರೆ ನಮ್ಮ ಜನ್ಯಾಕ. ಎಲ್ಲರಿಗಿಂತ ದೊಡ್ಡವರು ನಮ್ಮ ಮಕ್ಕಳಲ್ಲಿ, ತುಂಬ ದೊಡ್ಡವರು ಇವರೇ. ಅವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಅದಕ್ಕೆ ಬುಕ್ ಮಾಡ್ತವ್ರೆ. ಫೈನಲಿಗೆ ಮನೆಗೆ ರೀಚ್ ಆದವು, ಎಲ್ಲ ಮುಗಿಸ್ಕೊಂಡ್ಬಂದು. ತುಂಬ ರಿಸ್ಕ್ ಅನ್ಸ್ಬಿಡ್ತು, ಯಪ್ಪ ಕಾರಕೋತಿ. ಆ ಪ್ಲೇಸ್ಗಳನ್ನ ನೈಟ್ ಹೊತ್ತು ನೋಡಿ ಫುಲ್ಲು ಎಲ್ಲಿ ಏನಾಗ್ಬಿಡುತ್ತೆ ಅಂತ ಫುಲ್ ಭಯದಲ್ಲಿ. ಕೊನೆಗೂ ಫೈನಲಿ ಹೈವೇ ಸಿಕ್ಕಿ ಬಂದಿದ್ದೀವಿ. ಇಲ್ಲಿ ತಲುಪಿದೋ ಮನೆಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಲ್ಲ ಮುಗೀತು, ಎಲ್ಲ ಮುಗಿದೆ. ನೆಮ್ಮದಿಯಾಗಿ ಮನೆ ಕಳೆ ನೆಮ್ಮದಿಯಾಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಟಾಟಾ, ಬಾಯ್ ಬಾಯ್.